ಯೆಹೋವನಿಗೆ ಸ್ತೋತ್ರ. ಯೆಹೋವನ ನಾಮವನ್ನು ಸ್ತುತಿಸಿರಿ, ಯೆಹೋವನ ಸೇವಕರೇ. ಗುರುವಾರ 20 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದ 10ನೇ ವಚನ. ನಿಮ್ಮನ್ನು ಪ್ರತಿಭಟಿಸುವ ಕಸ್ದೀಯರಲ್ಲಿ ಗಾಯಪಟ್ಟವರು ಮಾತ್ರ ಉಳಿಯುವಂತೆ ನೀವು ಆ ಸೈನ್ಯವನ್ನೆಲ್ಲ ಒಂದು ವೇಳೆ ಹೊಡೆದಿದ್ದರೂ ಆ ಗಾಯಪಟ್ಟವರೇ ತಮ್ಮ ತಮ್ಮ ಗುಡಾರಗಳಿಂದ ಎದ್ದು ಬಂದು ಈ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬಿಡುತ್ತಾರೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಮಾತು ಖಂಡಿತವಾಗಿ ನೆರವೇರುತ್ತದೆ. ನಾವು ಬಲಿಷ್ಠರಾಗಿದ್ದರೂ, ನಮ್ಮ ವಿರುದ್ಧ ಬಲಹೀನರಿದ್ದರೂ ದೇವರ ವಾಕ್ಯವೇ ನೆರವೇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ವಾಕ್ಯ ಖಂಡಿತವಾಗಿ ನೆರವೇರುವುದು. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ದೇವರ ಮಾತನ್ನೇ ಹೊರತು ಬೇರೆ ಯಾವುದನ್ನು ಹೇಳುತ್ತಿರಲಿಲ್ಲ. ದೇವ ಜನರಿಗೋಸ್ಕರವಾಗಿ ಯೆರೆಮೀಯನನ್ನು ದೇವರು ಕರೆದು ಆ ಜನರ ದುಷ್ಕೃತ್ಯಗಳು, ಅವರ ಪಾಪ, ಅವರು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ನಡೀಲಿಕ್ಕಿರುವಂಥ ಸಂಗತಿಗಳನ್ನು ಬರೆಯಬೇಕೆಂಬುದಾಗಿ ಹೇಳಿದಾಗ ಯೆರೆಮೀಯನು ಬರುಕನಿಗೆ ಕರೆದು ಅದನ್ನು ಬರೆಸಿದನು. ಬರೆದಂಥದ್ದನ್ನು ತಾನು ಹೋಗಿ ಓದಬೇಕೆಂಬುದಾಗಿ ಕೂಡ ಹೇಳಿದನು. ಆದರೆ ಅರಸನು, ಅಧಿಕಾರಿಗಳು ಇದನ್ನು ಕೇಳಿದರು. ಅರಸನು ಬರೆದಂಥ ಸುರುಳಿಯನ್ನು ಬೆಂಕಿಗೆ ಹಾಕಿದನು, ಸುಟ್ಟು ಬಿಟ್ಟನು. ಮತ್ತು ದೇವರು ಯೆರೆಮೀಯನಿಗೆ ತಿರುಗಿ ಇದನ್ನೆಲ್ಲ ಬರೀಬೇಕು, ಮತ್ತು ಈ ಸುರುಳಿಯನ್ನು ಮಾತುಗಳನ್ನು ಸುಟ್ಟದ್ದರಿಂದ ಇನ್ನೂ ಭಯಂಕರವಾದಂಥ ಸ್ಥಿತಿ ಬರುತ್ತದೆ ಎಂಬುದಾಗಿ ಹೇಳಿದನು. ಮತ್ತು ಅದೇ ಸಂದರ್ಭದಲ್ಲಿ ಕಸ್ದೀಯರು ದೇವ ಜನರಾದಂಥ ಇಸ್ರಾಯೇಲ್ಯರ ವಿರುದ್ಧವಾಗಿ ಬಂದಾಗ, ಅದೇ ಸಮಯದಲ್ಲಿ ಐಗುಪ್ತದಿಂದ ಫರೋಹನ ಸೈನ್ಯವು ಯೆರೂಸಲೇಮ್ ಕಡೆಗೆ ಬಂದನ್ನು ನೋಡಿ ಅವರು ಹೊರಟು ಹೋದರು. ಅದಕ್ಕೆ ದೇವರ ಮಾತಿಲ್ಲೇನೆಂದರೆ, ಒಂದು ವೇಳೆ ನಿಮ್ಮ ಬಲದಿಂದ ನೀವು ಕಸ್ದೀಯರನ್ನು ಎಲ್ಲರನ್ನೂ ಬಡಿದಿದ್ದರೂ ಗಾಯಗೊಂಡವರೇ ಎದ್ದು ಈ ಸ್ಥಳವನ್ನು, ಅವರು ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬಿಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರ ಅರ್ಥ ಏನೆಂದರೆ, ದೇವರು ನಮಗೆ ಯಾವುದಾದ್ರೂ ಮಾತನ್ನು ಹೇಳಿದ್ದರೆ ಅದು ಖಂಡಿತವಾಗಿ ನೆರವೇರುತ್ತದೆ. ನಾವು ಎಷ್ಟು ಬಲಿಷ್ಠರಾಗಿದ್ದರೂ, ಯಾರು ನಮಗೆ ಸಹಾಯ ಮಾಡಿದರೂ, ಏನೆಲ್ಲ ನಾವು ಪ್ರಯತ್ನಗಳನ್ನು ಮಾಡಿದರೂ ಖಂಡಿತವಾಗಿ ದೇವರ ವಾಕ್ಯದ ವಿರುದ್ಧವಾಗಿ ಯಾವ ಕಾರ್ಯ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಬಲಹೀನರಾಗಿದ್ದರೂ ಅವರೇ ದೇವರ ಮಾತಿನಂತೆ ಕಾರ್ಯ ಮಾಡಿ ಮುಗಿಸುತ್ತಾರೆ. ಅದಕ್ಕೆ ನಾವು ಯಥಾರ್ಥವಾಗಿ ದೇವರ ಮುಂದೆ ನಮ್ಮನ್ನು ಸಮರ್ಪಿಸಿಕೊಂಡು ದೇವರ ಚಿತ್ತ ನಮ್ಮಲ್ಲಿ ನೆರವೇರಲೆಂಬುದಾಗಿ ದೇವರ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನೇ, ಕೈ ಹಿಡಿದು ನಡೆಸಿದ್ದಿ ಸ್ತೋತ್ರ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್.